ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ಪಿ ಆರ್ ಮನೆ ಚಿತ್ರ. ಈಗ ಹೇಳು, ಹಾಯ್ ಹೇಳು ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಏನು ತಿಂತಿರೋದದು? ಅದ ಬೋಂಡ. ಬೋಂಡ ಬೋಂಡ ಅಲ್ಲ, ವಡೆ ಅದು. ವಡೆ. ನೀವು ತಿಂದ್ರಿ? ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ರಾಗಿ ಹಿಟ್ಟು ಖಾಲಿ ಆಗಿತ್ತು. ನಾನು ಊರಿಗೆ ಹೋಗೋದಕ್ಕೂ ಮುಂಚೆನೇ ಖಾಲಿ ಆಗಿತ್ತು. ಬಟ್ ಇಲ್ಲಿ ಏನಂದರೆ, ನಾವು ಬರೋವಾಗ 1 ಕ್ವಿಂಟಲ್ನಷ್ಟು ರಾಗಿನ ಊರಿಂದ ಹಾಕ್ಕೊಂಬಂದಿದ್ವಿ ನಾವು ಇಲ್ಲಿಗೆ ಶಿಫ್ಟ್ ಆಗೋವಾಗ. ಬಟ್ ನಾನು ಏನು ಅಂದ್ಕೊಂಬಂದೆ ಅಂದರೆ, ಅಲ್ಲಿ ಥರನೇ ನಮ್ಮ ಕಡೆ ಎಲ್ಲ ಕ್ಲೀನಿಂಗ್ ಮಿಷಿನ್ ಇರ್ತಾವಲ್ಲ, ಅದೇ ಥರ ಇಲ್ಲೂ ಕ್ಲೀನಿಂಗ್ ಮಿಷಿನ್ ಇರ್ತವೆ, ಕ್ಲೀನ್ ಮಾಡಿಸ್ಕೊಳ್ಬೋದು ಅಂತ ರಾಗಿನ ಕ್ಲೀನ್ ಮಾಡಿಸ್ದೆ. ಹಂಗೆ ಹಾಕ್ಕೊಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಕ್ಲೀನಿಂಗ್ ಮಿಷಿನ್ನೇ ಇಲ್ಲ. ಅಷ್ಟೊಂದು 1 ಕ್ವಿಂಟಲ್ ರಾಗಿ ಇದ್ದಾವೆ, ಅವನ್ನ ಏನು ಮಾಡೋದು, ಕ್ಲೀನ್ ಬೇರೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಏನು ಮಾಡ್ತೀನಿ ಅಂದರೆ, ಒಂದು 5 ಸೇರು 6 ಸೇರು ರಾಗಿನ ನಾನೇ ಕೇರ್ತೀನಿ. ನನಗೇನು ಕ್ಲೀನ್ ಮಾಡೋಕ್ಕೆಲ್ಲ ಬರಲ್ಲ. ಜಸ್ಟ್ ಹಂಗೆ ಕೇರ್ಬಿಟ್ಟು ನೀರಿಗೆ ಹಾಕಿ ಹಂಗೆ ಜಾಲಿಸ್ತೀನಿ. ಜಾಲಿಸ್ಬಿಟ್ಟು ಒಣಗಾಕ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಮಾಡೋದು, ಅಷ್ಟೊಂದು ರಾಗಿ ವೇಸ್ಟ್ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕ್ಲೀನ್ ಮಾಡಿ ತೊಳೆದಾಕ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ದೀನಿ. ಅದು ತೊಳೆದಾಕಿದ್ರೆ ರಾಗಿ ಹಸಿಟ್ಟು ಏನಂದರೆ ಜಾಸ್ತಿ ದಿನ ಇರಲ್ಲ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಮುಗ್ ಥರ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕಿಸ್ತೀನಿ. ಮೊನ್ನೆ ಊರಿಗೆ ಹೋಗುವಾಗಲೇ ಖಾಲಿ ಆಗಿತ್ತು, ಹಾಕಿಸ್ಬೇಕಿತ್ತು. ಬಟ್ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಮುಗ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸಿರ್ಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಹಾಕಿಸ್ಕೊಳ್ಳೋಣ ರಾಗಿ ಹಸಿಟ್ಟನ್ನ ಅಂತ ಅಂದ್ಕೊಂಡು ರಾಗಿ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಕ್ಲೀನ್ ಮಾಡಬೇಕು. ಇವು ಮನೆ ರಾಗಿನೇ, ನಮ್ಮ ಮನೇಲಿ ಬೆಳೆದಿರೋ ರಾಗಿನೇ. ರಾಗಿ ಏನೋ ಚೆನ್ನಾಗಿದ್ವು, ಹಳೆ ರಾಗಿ, ಆಲೆ ಒಂದು 3 ವರ್ಷದ ರಾಗಿ ಏನೋ ಇರಬೇಕೇನೋ. ಇವು ಹಳೆ ರಾಗಿ ಚೆನ್ನಾಗಿದ್ದಾವೆ, ಕಲ್ಲು ಮಣ್ಣು ಏನಿಲ್ಲ. ಆದರೆ ಧೂಳು, ಹೆವಿ ಧೂಳು ಐತೆ ಇದರಲ್ಲಿ. ಉಬ್ಳೋ ಧೂಳೋ ನನಗಂತೂ ಗೊತ್ತಾಗಲಿಲ್ಲ ಅದು ಏನಂತ. ಇವಾಗ ಕೇರ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಧೂಳಿದೆ ಅಂತ ಹೇಳಿ. ಈ ಬಕೆಟಲ್ಲಿ ಒಂದು 3/4 ಬಕೆಟ್ ರಾಗಿ ಇದ್ವೇನೋ ಅನಿಸುತ್ತೆ ಅಷ್ಟೇ. 7 kg ರಾಗಿ ಇದ್ವು, 70 ರೂಪಾಯಿ ತೊಗೊಂಡ್ರು. ಇಲ್ಲಿ 1 kg ರಾಗಿಗೆ 10 ರೂಪಾಯಿ ತೊಗೊತಾರೆ. ನಮ್ಮ ಕಡೆ ಅಷ್ಟೊಂದೆಲ್ಲ ಇರಲ್ಲ. ಇಲ್ಲಿ ಸಣ್ಣ ಮಿಷಿನ್ಗಳು, ನಮ್ಮ ಕಡೆ ಥರ ದೊಡ್ಡ ಮಿಷಿನ್ ಅಲ್ಲ, ಸಣ್ಣ ಮಿಷಿನ್ಗಳು. ಇವಾಗ ನೋಡಿ ಕೇರ್ತೀನಿ ಅದೆಷ್ಟು ಧೂಳು ಬರುತ್ತೆ ಅಂತೇಳಿ. ನೋಡಿ ಅದೆಷ್ಟು ಧೂಳಿದೆ. ಅದಕ್ಕೆ ನನಗೆ ಬರೀ ಕೇರ್ ಹಾಕ್ಸೋದಕ್ಕೆ ಸಮಾಧಾನ ಆಗಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲಿ ಜಾಲಿಸಿ ಹಾಕ್ತೀನಿ. ರಾಗಿ ತೊಳಿಬಾರ್ದು ಅಂತಾರೆ, ಬಟ್ ಏನು ಮಾಡೋದು, ವಿಧಿ ಇಲ್ಲ, ತೊಳಿಲೇಬೇಕು. ಕಲ್ಲು ಎಂಡೆ ಅವೆಲ್ಲ ಏನೂ ಇರಲಿಲ್ಲ. ಈ ಥರ ಮಾಡಿಬಿಟ್ಟು ಮೇಲ್ಗಡೆ ತೇಲಿರೋ ಕಡ್ಡಿ ಕಸ ಏನಾದರೂ ಇದ್ದರೆ ತೆಗ್ದಾಕ್ಬಿಟ್ಟು ಕೇರ್ಬಿಟ್ಟು ಹಾಕಿದೆ. ಕಾಣಿಸ್ತಿದ್ಯಾ? ಮಾರ್ಕೆಟಿಂದ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಬಂದಿದ್ದೆ. ಇವಾಗ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ಬೆಳ್ಳುಳ್ಳಿ ಹಸಿಗೆಡ್ಡೆನೇ ಸಿಗ್ತಾ ಇದೆ. ಈ ಥರ ಹಸಿಗೆಡ್ಡೆ ಸಿಗೋವಾಗ ತೊಗೊಂಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಶುಂಠಿ ಕೂಡ ನಾಟಿ ಶುಂಠಿ ಸಿಕ್ಕಿತ್ತು ನನಗೆ, ಅದಕ್ಕೆ ಪೇಸ್ಟ್ ಮಾಡೋಣ ಅಂತ ತೊಗೊಂಬಂದೆ. ಹೊರ್ಗಡೆ ಸಿಗೋವಂಥ ಪ್ಯಾಕೆಟ್ಗಳನ್ನ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಆರಾಮಾಗಿ ನಾವು ಈ ಥರ ಮನೆಯಲ್ಲೇ ರೆಡಿ ಮಾಡ್ಬೋದು. ಫ್ರೆಶ್ ಆಗೂ ಇರುತ್ತೆ, ಹಾಗೆ ನಾವೇ ಮಾಡಿರ್ತೀವಿ. ಅದಕ್ಕೆ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರಲ್ಲ. ಮೊದಲಿಗೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತು ಶುಂಠಿ ಎಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ತೊಳೆದ್ಬಿಟ್ಟು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಅದಾದಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ ಬೆಳ್ಳುಳ್ಳಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅರ್ಧ kg ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1/4 kg ಶುಂಠಿನ ತೊಗೊಂಡಿದ್ದೀನಿ. ಶುಂಠಿ ಅಷ್ಟೇ ತೊಳಿಬೇಕು, ತೊಳೆದ್ಬಿಟ್ಟು ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ಥರ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದೇ ಒಂದು ತೊಟ್ಟು ಡ್ರಾಪು ನೀರು ಬಿದ್ದರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಟ್ಟೋಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ನಾನಿಲ್ಲಿ ತೊಗೊಂಡಿದ್ದೀನಿ.
ಈ ಅರಿಶಿನ ಮತ್ತು ಉಪ್ಪನ್ನ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಡೋದಿಲ್ಲ, ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತಲೇ ಹೇಳ್ಬೋದು. ನಾನು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಈ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊತೀನಿ. ಉಪ್ಪು, ಅರಿಶಿನದ ಪುಡಿ. ಇದಕ್ಕೆ ನೀರೇನು ಹಾಕಬಾರ್ದು, ಹಾಗೆ ರುಬ್ಬಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿರೋ ಮಿಕ್ಸಿಗಳಾದರೆ ಏನು ಕಷ್ಟ ಆಗಲ್ಲ ಇದನ್ನು ರುಬ್ಬೋಕ್ಕೆ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸಣ್ಣ ಜಾರಲ್ಲಿ ಹಾಕ್ಕೊಂಡು ರುಬ್ಬಿ ಚೆನ್ನಾಗಿ ನುಣ್ಣಗಾಗುತ್ತೆ. ನಾನಿವಾಗ ಇದನ್ನು ಈ ಥರದ್ದೊಂದು ಗ್ಲಾಸ್ ಜಾರ್ಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಯಾರ ಮನೇಲಾದರೂ ಫ್ರಿಜ್ ಇಲ್ಲ ಅಂತ ಅಂದರೆ ನೀವು ಇದಕ್ಕೆ ರುಬ್ಬೋವಾಗ ಒಂದು 4ರಿಂದ 5 ಅಂದರೆ ಈ ಕ್ವಾಂಟಿಟಿ ಏನಿದೆ ಈ ಕ್ವಾಂಟಿಟಿಗೆ, ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 4-5 ನಿಂಬೆಹಣ್ಣನ್ನು ತೊಗೊಂಡು ಅದ್ರ ರಸನ ರುಬ್ಬೋವಾಗ ಅದ್ರ ಜೊತೆ ಹಾಕಿ ರುಬ್ಬಿಬಿಟ್ಟು ಎತ್ತಿಡಿ. ಆರಾಮಾಗಿ ಒಂದು 15ರಿಂದ 20 ದಿನ ಯೂಸ್ ಮಾಡ್ಕೋಬೋದು, ಕೆಡೋದಿಲ್ಲ. ಫ್ರಿಜ್ ಇರೋರಾದರೆ ನಾನು ಇವಾಗ ತೋರಿಸಿದ್ದೀನಲ್ಲ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಇವಾಗ ನಾನು ಇದನ್ನು ಇದಕ್ಕೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಎತ್ತಿಡ್ತೀನಿ. ಪ್ರತಿ ಸರಿ ಯೂಸ್ ಮಾಡೋವಾಗಲೂ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಕೈ ಹಾಕಿದ್ರೆ. ರಾಗಿ ಎತ್ಕೊಂಡ್ಬಂದೆ, ಚೆನ್ನಾಗಿ ಒಣಗಿದ್ದಾವೆ ರಾಗಿ. ಒಂದು 3 ಅವರೇನೋ ಹಾಕಿದ್ದೆ ಅಷ್ಟೇ ಬಿಸಿಲಿಗೆ. ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ, ಬೇಗ ಒಣಗಿಕೊಂಡಿದ್ದಾವೆ. ಇವಾಗ ಮಿಷಿನ್ಗೆ ಹಾಕಿಸ್ಕೊಂಬರ್ಬೇಕು. ಇಲ್ಲಿನ ಮಿಷಿನ್ಗಳಲ್ಲಿ ರಾಗಿ ಹಿಟ್ಟನ್ನ ಅಡ್ಜಸ್ಟ್ ಮಾಡಿ ಹಾಕ್ಕೊಡೋಕ್ಕಾಗಲ್ಲ, ಅದು ಏನು ಫಿಕ್ಸ್ ಎಷ್ಟಿರುತ್ತೋ ಅಷ್ಟೇ ಗಂಧ ಥರ ಬರುತ್ತೆ ಹಿಟ್ಟು. ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಗಂಧ ಆಗಿರುತ್ತೆ, ಅಷ್ಟು ನೈಸಾಗಿ ಬರುತ್ತೆ. ಮುದ್ದೆ ಅಂತೂ ಗಂಟು ಬೀಳುತ್ತೆ, ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ನೈಟಿಗೆ ಬಿರಿಯಾನಿನ ಮಾಡ್ತಾಯಿದ್ದೀನಿ ನಾನೀಗ. ಚಿಕನ್ ತೊಗೊಂಬಂದರು ಅನ್ನಿ ಹೋಗ್ಬಿಟ್ಟು, ಅದಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಇನ್ನು ತರಕಾರಿ ಎಲ್ಲ ಹಚ್ಕೋಬೇಕು. ಹಚ್ಕೊಳ್ಳೋದಕ್ಕೂ ಮುಂಚೆ ನಾನು ಸ್ವಲ್ಪ ಅಕ್ಕಿನ ನೆನಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಅಕ್ಕಿ ತೊಗೊಂಡಿದ್ದೀನಿ, ಅಕ್ಕಿ ನೆನಾಕ್ತಾಯಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಮಾಡ್ತೀರಾ, ಎಲ್ರಿಗೂ ಗೊತ್ತೇ ಇರೋದು. ನಾನಿವತ್ತು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಇದೇ ಲೋಟದಲ್ಲಿ ನಾನಿವತ್ತು 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಅಕ್ಕಿನ ನೆನಾಕ್ಬಿಡ್ತೀನಿ. ಅದಾದಮೇಲೆ ತರಕಾರಿ ಹಚ್ಕೊಳ್ಳೋ ಅಷ್ಟರಲ್ಲಿ ಇದು ಅಕ್ಕಿ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಅಕ್ಕಿ ಚೆನ್ನಾಗಿ ನೆಂದ್ಕೊಂಡ್ರೇ ಬಿರಿಯಾನಿ ಚೆನ್ನಾಗಾಗೋದು. ಸೊ ಬನ್ನಿ ನೋಡೋಣ. ನಾನೀಗ ಬಿರಿಯಾನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಒಗ್ಗರಣೆಗೆ 4 ಏಲಕ್ಕಿ, 3 ಮರಾಠ ಮೊಗ್ಗು, ಸ್ವಲ್ಪ ಕಲ್ಲುವು, ಸ್ವಲ್ಪ ಚಕ್ಕೆ, ಒಂದು 5 ಲವಂಗ, ಸ್ವಲ್ಪ ಶಾಜೀರ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ ಪಲಾವ್ ಎಲೆನ. ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಈರುಳ್ಳಿನ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಎಲ್ಲದನ್ನು ಪೇಸ್ಟ್ ಮಾಡಿ ಹಾಕೋದು, ಸಪ್ರೇಟ್ ಪೇಸ್ಟ್ ಮಾಡ್ತೀನಿ. ಟೊಮೆಟೊ 2ನ್ನ ಪೇಸ್ಟ್ ಮಾಡಿದ್ದೀನಿ, ಇವಾಗ ತಾನೇ ಮಾಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೊಂದು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ತೊಗೊಂಡಿರೋ ಅಂಥ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತೀನಿ. ಬಿರಿಯಾನಿಗೆ ಫ್ಲೇವರ್ ಕೊಡೋದು ಅಂತ ಅಂದರೆ ಕಲ್ಲುವನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಬಿರಿಯಾನಿಗೆ ಅದೇ ಫ್ಲೇವರ್ ಕೊಡೋದು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿವಾಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬಿಟ್ಟು ನಾನು ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯೋಕೆ ಬಿಟ್ಟೆ. ಚಿಕನ್ ಹಾಕಿದ ತಕ್ಷಣ ಉಪ್ಪನ್ನು ಹಾಕಬಾರ್ದು, ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನಿವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ಬಿಡೋ ತನಕ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ.
ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೋಡಿ ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ನಾನಿವಾಗ ಇದಕ್ಕೆ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ನಾನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಾನಿವಾಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಥರದ ಮಸಾಲೆನ ಯೂಸ್ ಮಾಡಿಲ್ಲ, ಗರಂ ಮಸಾಲ ಒಂದೇ ಯೂಸ್ ಮಾಡಿರೋದು. ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಬರೀ 4 ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿದ್ದೆ. 2 ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ 2 ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ನಾನಿಲ್ಲಿ 3.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ನಾನು 1 ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಲ್ಲ, ಕುಕ್ಕರ್ ಲಿಡ್ನ ಒಂದು 70% ಹಾಗೆ ಬೇಯಿಸ್ಕೊಂಡು ಅದಾದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಲ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು. ಒನ್ನೆ ಚೆನ್ನಾಗೈತಾ? ಒನ್ನೆ ಜೋರಾಗಿ ಹೇಳ್ಬೇಕು. ಬೇಗ ಬಾರ ತಿನ್ನು. ಮಾಡ್ತಾ ಇದ್ದೀನಿ ಬಾ, ಇಲ್ಲಿ ಕೂತ್ಕೋ ಬಾ, ಇಲ್ಲಿ ಬಾ, ಕಾಣಿಸ್ತೀಯ. ಇಲ್ಲ ಆರಿಸಿದ್ದೀನಿ, ಏನಾಗಲ್ಲ. ಊಟ ಆಯಿತು, ಸ್ವಲ್ಪ ಹಂಗೆ ವಾಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ 3 ಜನ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಶೂ ಒಳಗಡೆ ಸ್ನೇಕ್ ಇರ್ತವೆ, ಅವರು ಸಾಯಿಸ್ಬಿಟ್ಟು ಹಾಕೊಂಡು ಹೋಗ್ಬೇಕು. ಎಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದಾಳೆ, ಅದನ್ನು ಬೇಗ ಹೇಳ್ತಾ ಇದ್ದಾಳೆ. ಶೂಗಳು, ಚಪ್ಪಲಿಗಳು ಎಲ್ಲ ಹೊರಗಡೆ ಇಟ್ಟಿರ್ತೀವಿ, ಅದರೊಳಗಡೆ ಹುಳ ಉಪ್ಪಟೆ ಸೇರ್ಕೊಂಡಿರ್ತವೆ, ಅವನ್ನ ಹಾಕೊಳ್ಳೋವಾಗ ಕೊಡವಿ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ಇವಾಗ ಒನ್ನಿಗೆ ಲೆಮನ್ ಜ್ಯೂಸ್ ಬೇಕಿತ್ತಂತೆ, ಅದಕ್ಕೆ ಲೆಮನ್ ಜ್ಯೂಸ್ ತೊಗೊಂಡು, ಬೇಗ ನನಗೂ ಮಾಜಾ ಬೇಕು ಅಂದ್ಲು. ಇಬ್ಬರು ತೊಗೊಂಡು ಕುಡ್ಕೊಂಡು ಮನೆಗೆ ಹೊರಟ್ವಿ. ವೇಗುಂಗೆ ಅವರಪ್ಪ ಜ್ಯೂಸು ಚಾಕ್ಲೇಟ್ ಎಲ್ಲ ತಿನ್ನಬಾರ್ದು, ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿದ್ಕೆ ನೋಡಿ ಅವಳು ಏನು ಹೇಳ್ತಾ ಇದ್ದಾಳೆ ಅವ್ರ ಅಪ್ಪಂಗೆ ಅಂತ. ಸ್ವಲ್ಪ ಹೊತ್ತು ವಾಕ್ ಮಾಡಿ ಮನೆಗೆ ಹೊರಟ್ವಿ. ನಿನ್ನೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಈಗ ನಾನು ಸ್ವಲ್ಪ ಮನೇಲಿ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅಂತೇಳಿ ಧನಿಯಾನ ಕ್ಲೀನ್ ಮಾಡ್ತಾಯಿದ್ದೆ. ಇದರಲ್ಲಿ ಏನು ಅಷ್ಟೊಂದು ಏನು ಗಲೀಜೇನಿಲ್ಲ, ಆದರೂ ಒಂದು ಸರಿ ಹೆಂಗಾದರೂ ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಮನೇಲಿ ಸಾಂಬಾರು ಪುಡಿ ಖಾಲಿಯಾಗಿತ್ತು, ಹಾಕ್ಸೋಣ ಅಂತ ಹೇಳಿ. ಇದ್ರ ವಿಡಿಯೋನ, ಸಾಂಬಾರು ಪುಡಿ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.